ವಾಟ್ಸಪ್ಪಲ್ಲಿ ಬಂದಿರೋಂಥ ಒಂದು APK ಇನ್ಸ್ಟಾಲ್ ಮಾಡಿ 2 ಲಕ್ಷ ರೂಪಾಯಿಗಿನ ಜಾಸ್ತಿ ಅಮೌಂಟನ್ನು ಕಳ್ಕೊಂಡಿದ್ದಾರೆ ಬೆಳಗಾವಿಯಲ್ಲಿ ಒಬ್ಬರು ಆಂಟಿ. ಸೊ ನಿಮಗೆ ಈ ಥರ ಸ್ಕ್ಯಾಮ್ಗಳನ್ನ ಮಾಡ್ಬೋದು. ಸೊ ಇಮಿಡಿಯೇಟ್ ಆಗಿ ಅವರು ಬೆಳಗಾವಿ ಸೈಬರ್ ಕ್ರೈಮ್ಗೆ ಕಂಪ್ಲೇಂಟನ್ನು ಮಾಡಿದಾಗ ಇವರು ಅಮೌಂಟನ್ನು ರಿಕವರಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ವಾಟ್ಸಪ್ಪಲ್ಲಿ ಇವಾಗ ನಡೀತಾ ಇರೋಂಥ ಒಂದು ವೆಡ್ಡಿಂಗ್ ಇನ್ವಿಟೇಷನ್ ಸ್ಕ್ಯಾಮು. ಸೊ ಓಲ್ಡ್ ಏಜ್ ಇರೋರಿಗೆ ಈ ಥರ ವೆಡ್ಡಿಂಗ್ ಇನ್ವಿಟೇಷನ್ನ ಕಳಿಸಿ ನಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಇರ್ಬೋದು ಅಂತ ಅಂದ್ಕೊಂಡು ಅದನ್ನು ಕ್ಲಿಕ್ ಮಾಡಿದರೆ ಅವರ ಅಕೌಂಟಲ್ಲಿ ಇರೋಂಥ ಬ್ಯಾಲೆನ್ಸ್ ಅವರ ಮೊಬೈಲ್ ಕಂಟ್ರೋಲ್ ಸಿಗುತ್ತೆ. ಇಮಿಡಿಯೇಟ್ ಆಗಿ ನಿಮಗೂ ಈ ತರ ಪ್ರಾಬ್ಲಮ್ ಆದ್ರೆ ನ್ಯಾಷನಲ್ ಸೈಬರ್ ಕ್ರೈಮ್ 1930 ಈ ಒಂದು ಹೆಲ್ಪ್ ಲೈನ್ ನಂಬರ್ಗೆ ಕಾಲ್ ಮಾಡಿ ನೀವು ನಿಮ್ಮ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿ ವಿತ್ ಎವಿಡೆನ್ಸ್ ಸಮೇತ. ಅಂಡ್ ಅಷ್ಟೇ ಅಲ್ಲದೆ ನಿಮ್ಮ ಒಂದು ವಾಟ್ಸ್ಆಪ್ ಸೆಟ್ಟಿಂಗ್ಸ್ ಅನ್ನ ಕ್ಲಿಕ್ ಮಾಡಿ ಪ್ರೈವೇಸಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ಅಡ್ವಾನ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಇಲ್ಲಿ ಸ್ಟ್ರಿಕ್ಟ್ ಅಕೌಂಟ್ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಆಪ್ಷನ್ ಕ್ಲಿಕ್ ಮಾಡಿ ಈ ಆಪ್ಷನ್ ಟರ್ನ್ ಆನ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಗೆ ಏನಾಗುತ್ತೆ, ನಿಮ್ಮ ವಾಟ್ಸಪ್ ಅಲ್ಲಿ ಏನಾದರೂ ಒಂದು APK ಅಥವಾ ಅನ್ವಾಂಟೆಡ್ ಏನಾದರೂ ವೈರಸ್ ಮಾಲ್ವೇರ್ಗಳು ಬಂದರೆ ಇಮಿಡಿಯೇಟ್ ಆಗಿ ವಾಟ್ಸಪ್ ಅದನ್ನ ಬ್ಲಾಕ್ ಮಾಡುತ್ತೆ. ಸೊ ವಾಟ್ಸಪ್ ಅಲ್ಲಿ ಯಾರ ಜೊತೆ ಜಾಸ್ತಿ ಚಾಟಿಂಗ್ ಮಾಡ್ತೀರಾ ಅವರ ಪ್ರೊಫೈಲ್ ಕ್ಲಿಕ್ ಮಾಡಿ ಮೀಡಿಯಾ ವಿಸಿಬಿಲಿಟಿ ಆಪ್ಷನ್ ಕ್ಲಿಕ್ ಮಾಡಿ ಇಲ್ಲಿ ಎಸ್ ಅಂತ ಬೈ ಡಿಫಾಲ್ಟ್ ಆಗಿ ಸೆಟ್ ಆಗಿರುತ್ತೆ, ಇದನ್ನ ನೋ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತೆ, ನಿಮ್ಮ ಫ್ರೆಂಡ್ಸ್ ಏನಾದರೂ ನಿಮಗೆ ಫೋಟೋ ವಿಡಿಯೋ ಅಥವಾ ಡಾಕ್ಯುಮೆಂಟ್ ಅನ್ನ ಕಳಿಸಿದ್ರೆ ಇಮಿಡಿಯೇಟ್ ಆಗಿ ಡೌನ್ಲೋಡ್ ಆಗಿಬಿಡುತ್ತೆ ನಿಮ್ಮ ಡೇಟಾ ಆನ್ ಇದ್ರೆ. ಬಟ್ ಈ ಒಂದು ಆಪ್ಷನ್ ಎನೇಬಲ್ ಮಾಡ್ಕೊಳ್ಳೋದ್ರಿಂದ ಸೊ ನೀವಾಗೆ ಅದನ್ನ ಡೌನ್ಲೋಡ್ ಮಾಡೋ ತನಕ ಡೌನ್ಲೋಡ್ ಆಗಲ್ಲ. ಇದರಿಂದ ನಿಮಗೆ ಇಮೇಜ್ ಇಂದ ಕೂಡ ನಿಮ್ಮೊಂದು ವಾಟ್ಸಪ್ ಅನ್ನ ಹ್ಯಾಕ್ ಮಾಡಬಹುದು. ಸೊ ಇದು ಕೂಡ ಒಂದು ಬೆಸ್ಟ್ ಟ್ರಿಕ್ ಹ್ಯಾಕಿಂಗ್ ಅಲ್ಲಿ. ಸೊ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಒಂದು ವಿಡಿಯೋನ ಶೇರ್ ಮಾಡಿ. ಇದೇ ತರದ ಯೂಸ್ಫುಲ್ ಇನ್ಫಾರ್ಮೇಶನ್ಗೆ ಅಕೌಂಟ್ ಅನ್ನ ಫಾಲೋ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.